ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ 1ರಲ್ಲಿ ಬರುವಂತಹ ಸಂಪೂರ್ಣವಾದ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಅವುಗಳ ಉತ್ತರದೊಂದಿಗೆ ತಿಳಿದುಕೊಳ್ಳೋಣ. ಸೊ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಶೀರ್ಷಿಕೆ 1, ಇತಿಹಾಸದ ಆಧಾರಗಳು ಮತ್ತು ಕಾಲಗಣನೆ. ಸೊ ಇದರಲ್ಲಿ ಕಲಿಕಾ ಫಲ 1 ನಾವು ನೋಡೋಣ. ಚಟುವಟಿಕೆಗಳು. ಮೊದಲನೇ ಪ್ರಶ್ನೆ, ನಿಮ್ಮ ಊರಿನ ಸುತ್ತಮುತ್ತ ಇರುವಂತಹ ಐತಿಹಾಸಿಕ ಸ್ಥಳ ಅಥವಾ ಸ್ಮಾರಕಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಬರೆಯಿರಿ. ಅಂದ್ರೆ ನಿಮ್ಮ ಸುತ್ತಮುತ್ತ ಯಾವುದಿದೆ. ಸೊ ಈಗ ನೀವು ಪ್ರೆಸೆಂಟ್ ಈಗ ಹಾಸನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಸೊ ಅದರ ಸುತ್ತಮುತ್ತ ಬೇಲೂರು ಹಳೆಬೀಡು ಇದೆ, ಶ್ರವಣಬೆಳಗೊಳ ಇದೆ. ಸೊ ಇವು ಐತಿಹಾಸಿಕ ಸ್ಥಳಗಳಾಗಿರ್ತವೆ. ಮತ್ತೆ ಹಲ್ಮಿಡಿ ಶಾಸನಗಳಿದಾವೆ. ಸೊ ಅದರ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹಿಸಿ ಬರೆಯಿರಿ. ಸೊ ಇದು ಪರ್ಟಿಕ್ಯುಲರ್ ಆಗಿ ಇದೆ ನಿಮ್ಮ ಸುತ್ತಮುತ್ತ. ಈಗ ನಾನೇನು ಕೊಟ್ಟಿದ್ದೀನಿ ಅದಂತೆಲ್ಲ ನಿಮ್ಮ ನೀವು ಇರುವಂತಹ ಸ್ಥಳದಲ್ಲಿ ಯಾವೆಲ್ಲ ಐತಿಹಾಸಿಕ ಸ್ಥಳಗಳಿವೆ ಅದನ್ನು ನೀವು ಬರೆಯಿರಿ. ಸೊ ನಮ್ಮ ಊರಿನ ಸುತ್ತಮುತ್ತ ದೇವಾಲಯಗಳು, ಸ್ಮಾರಕಗಳು, ಶಿಲಾಶಾಸನಗಳು ಇವೆ. ಇವುಗಳು ಹಿಂದಿನ ರಾಜಮನೆತನಗಳಾದ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿವೆ. ಇದರಿಂದಾಗಿ ಅವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಹಾಗೂ ಧಾರ್ಮಿಕ ಸ್ಥಿತಿಗತಿಯ ಬಗ್ಗೆ ಅರಿತುಕೊಳ್ಳಬಹುದು. ಸೊ ಈಗ ನಮ್ಮೂರಿನ ಸುತ್ತಮುತ್ತ ನಮಗೆ ಮಸ್ಕಿ ಶಾಸನ ಸಿಗುತ್ತೆ, ಹಂಪಿಯ ಕಲ್ಲಿನ ರಥ, ವಿಜಯ ವಿಠಲ ದೇವಾಲಯಗಳು. ಸೊ ಇವೆಲ್ಲ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ತದೆ. ಸೊ ಇದಿಷ್ಟನ್ನ ನೀವು ಬರೀಬೇಕು. ತದನಂತರ 2ನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಹಿಂದೆ ಉಪಯೋಗಿಸುತ್ತಿದ್ದಂತಹ ಯಾವುದಾದರೂ ಹಳೆಯ ವಸ್ತುಗಳನ್ನು ತಂದು ಶಾಲೆಯಲ್ಲಿ ಪ್ರದರ್ಶಿಸಿ ಹಾಗೂ ತಂದ ವಸ್ತುಗಳನ್ನು ಪಟ್ಟಿ ಮಾಡಿರಿ. ಉದಾಹರಣೆಗೆ ನಾಣ್ಯ, ಮೊರ, ಲಾಟಿನು ಇತ್ಯಾದಿ ಅಂತ ಹೇಳಿದರೆ, ಸೊ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಉಪಯೋಗಿಸುವಂಥ ವಸ್ತುಗಳು ನಾಣ್ಯಗಳು, ಹಳೆಯ ನಾಣ್ಯಗಳನ್ನು ಹೆಚ್ಚಾಗಿ ನೋಡ್ತೀವಿ ನಾವು. ಕಂಬಳಿಗಳು, ಹಳೆ ಕಾಲದ ಕಂಬಳಿಗಳು, ಕಂಚಿನ ಊಟದ ತಟ್ಟೆಗಳು, ಆಹಾರ ಸಂಗ್ರಹದ ಪೆಟ್ಟಿಗೆಗಳು ಮತ್ತೆ ಲಾಟಿನುಗಳು. ಸೊ ಇವೆಲ್ಲವನ್ನ ನಮ್ಮ ಹಿರಿಯರು ಉಪಯೋಗಿಸಿದಂತಹ ವಸ್ತುಗಳು. ನೆಕ್ಸ್ಟ್ 3ನೇ ಪ್ರಶ್ನೆ, ನಿಮ್ಮ ಸಮೀಪದ ಸಂಘ ಸಂಸ್ಥೆಯ ಮಾಹಿತಿ ಸಂಗ್ರಹಿಸಿ ಇತಿಹಾಸವನ್ನ ರಚಿಸೋಣ. ಸೊ ಗ್ರಾಮ ಪಂಚಾಯಿತಿ, ನಗರಸಭೆ ಅಥವಾ ಯುವಕರ ಸಂಘ, ಸ್ವಸಹಾಯ ಸೇವಾ ಸಂಘಗಳು, ಮಹಿಳಾ ಸ್ವಸಹಾಯ ಸಂಘ, ಶಾಲಾ ಸಂಘಗಳು. ಸೊ ಇದರಲ್ಲಿ ಯಾವುದರ ಬಗ್ಗೆನಾದ್ರೂ ನೀವು ಮಾಹಿತಿಯನ್ನ ಸಂಗ್ರಹಿಸಬಹುದು. ಗ್ರಾಮ ಪಂಚಾಯತಿ ಬಗ್ಗೆ ಇರ್ಬೋದು ಅಥವಾ ಶಾಲಾ ಸಂಘದ ಬಗ್ಗೆ. ಸೊ ನಿಮಗೆ ಯಾವುದು ಹತ್ರದಲ್ಲಿ ಸಮೀಪದಲ್ಲಿ ಸಂಘ ಸಂಸ್ಥೆಗಳಿದಾವೆ ಅದರ ಮಾಹಿತಿ ಸಂಗ್ರಹಿಸಿ ಬರೆಯಿರಿ. ಸೊ ಇಲ್ಲಿ ನಾನು ಸಂಗ್ರಹಿಸಿರುವಂಥದ್ದು ಕನಕದಾಸ ಯುವಕರ ಸಂಘ. ಸೊ ವಿಳಾಸ ಬಂದು ಸಿಂಧನೂರು. ಸೊ ಅಧ್ಯಕ್ಷರು ಆನಂದ್. ಸದಸ್ಯರ ಸಂಖ್ಯೆ 15. ಪ್ರಸ್ತುತ ಸೌಲಭ್ಯಗಳು ಎಲ್ಲ ಇದಾವೆ. ಸಾಧನೆಗಳು ಉತ್ತಮವಾಗಿವೆ. ಸೊ ಇಲ್ಲಿ ನೋಡಿ ನಿಮಗೆ ಇಂದಿನ ವಿವರ. ಸೊ ಇಲ್ಲಿ ಪ್ರಸ್ತುತ ವಿವರ, ಇದು ಇಂದಿನ ವಿವರ. ಸೊ ಇದು ಆರಂಭವಾದಂತಹ ವರ್ಷ 2005. ಉದ್ಘಾಟನೆ ಮಾಡಿದಂತಹ ಗಣ್ಯ ವ್ಯಕ್ತಿಗಳು ಮಾನ್ಯ ಶಾಸಕರು. ಸೊ ಇದರ ಪ್ರಥಮ ಅಧ್ಯಕ್ಷರು ಅನಿಲ್. ಸದಸ್ಯರ ಒಟ್ಟು ಸಂಖ್ಯೆ, ಯಾವಾಗ ಇದು ಸ್ಟಾರ್ಟ್ ಆಯ್ತು ಅವಾಗ ಅದರ ಒಟ್ಟು ಸಂಖ್ಯೆ 8 ಮಂದಿ ಇರ್ತಾರೆ. ಸ್ಥಾಪನೆಯ ಉದ್ದೇಶ ಯುವಕರ ಸಂಘಟನೆ ಮಾಡುವುದೇ ಇದರ ಉದ್ದೇಶ ಆಗಿರುತ್ತೆ. ಸೊ ಲಭ್ಯವಿದ್ದ ಸೌಲಭ್ಯಗಳು ಉತ್ತಮವಾಗಿವೆ. ಸೊ ಈ ರೀತಿ ನೀವು ಮಹಿಳಾ ಸ್ವಸಹಾಯ ಸಂಘ ಇರ್ಬೋದು ಅಥವಾ ಸ್ವಸಹಾಯ ಸೇವಾ ಸಂಸ್ಥೆಗಳು, ಸೊ ನಗರಸಭೆ, ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹಿಸಿ ವಿವರಗಳನ್ನು ಬರೀಬಹುದು. 4ನೇ ಪ್ರಶ್ನೆ, ಆಧಾರಗಳ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಚಾರ್ಟಿನಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಸೊ ಇಲ್ಲಿ ನಿಮಗೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇತಿಹಾಸದ ಆಧಾರಗಳು, ಸಾಹಿತ್ಯ ಆಧಾರ, ಅದೇ ರೀತಿ ಪ್ರಾಕ್ತನ ಆಧಾರಗಳು. ಸೊ ಆನ್ಸರ್ ಅನ್ನ ಫಿಲ್ ಮಾಡಿ. ಸೊ ಸಾಹಿತ್ಯ ಆಧಾರ ಅಂದ್ರಲ್ಲಿ 2 ವಿಧ ಇರ್ತವೆ, ಲಿಖಿತ ಮತ್ತೆ ಮೌಖಿಕ. ಹಾಗಾಗಿ ಇದು ಲಿಖಿತ ಆಧಾರಗಳು. ಸೊ ಲಿಖಿತಕ್ಕೆ ಬಂದ್ರೆ ದೇಶೀಯ ಮತ್ತೆ ವಿದೇಶಿಯ ಸಾಹಿತ್ಯ ಆಗಿರ್ತದೆ. ಅದೇ ರೀತಿ ಮೌಖಿಕ ಸಾಹಿತ್ಯಗಳಿಗೆ ಬಂದ್ರೆ ಹಾಡುಗಳು, ಲಾವಣಿಗಳು, ಐತಿಹ್ಯಗಳು. ಸೊ ಇವುಗಳಿಂದ ನಾವು ಮೌಖಿಕ ಸಾಹಿತ್ಯವನ್ನ ನಾವು ತಿಳಿದುಕೊಳ್ಬಹುದು. ಅದೇ ರೀತಿ ಪ್ರಾಕ್ತನ ಆಧಾರಗಳಿಗೆ ಬಂದ್ರೆ ಇಲ್ಲಿ ಖಾಲಿ ಬಿಟ್ಟಿರೋ ಜಾಗದಲ್ಲಿ ಸ್ಮಾರಕ ಮತ್ತೆ ಶಾಸನವನ್ನ ತುಂಬಿದ್ರೆ ಸರಿಯಾಗಿರುವಂಥದ್ದು. ಯಾಕೆಂದ್ರೆ ಇವುಗಳ ಮೂಲಕನೇ ನಮಗೆ ಪ್ರಾಕ್ತನ ಆಧಾರಗಳು ನಮಗೆ ಗೊತ್ತಾಗುವಂತಹದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ, ಯಾವುದಾದರೂ ಒಂದು ಸ್ಥಳ ಅಥವಾ ಆಚರಣೆ ಕುರಿತು ಜನಪದ ಹಾಡು ಅಥವಾ ಕತೆ ಸಂಗ್ರಹಿಸಿ ಬರೆಯಿರಿ. ಸೊ ಇಲ್ಲಿ ನಾನು ಅಲಗಲಿ ಬೇಡರ ಬಗ್ಗೆ ಕೊಟ್ಟಿದ್ದೀನಿ. ಇದು 10ನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ಲಾವಣಿಗಳ ಬಗ್ಗೆ ಅಲ್ಲಿ ಒಂದು ಕೃತಿಯನ್ನ ಕೊಟ್ಟಿದ್ದಾರೆ ಅವರು. ಸೊ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಾಡಿ ಅಲಗಲಿ ಬೇಡರ ಮುಟ್ಟಲೊಲ್ಲದು ದಡಕ,
ವಿಲಾತಿಯಿಂದ ಹುಕುಂ ಕಳಿಸಿತು ಕುಂಪಣಿ ಸರ್ಕಾರ. ಸೊ ಇದು ಒಂದು ಲಾವಣಿ. ಇದು ನಿಮಗೆ 10ನೇ ತರಗತಿಯ ಬುಕ್ನಲ್ಲಿ ಸಿಗುತ್ತೆ. ಬೇಕಿದ್ರೆ ನೀವು ಕಂಪ್ಲೀಟ್ ಆಗಿ ಅಲ್ಲಿರುವಂತಹ ಲಾವಣಿಯನ್ನ ನೀವು ಬರೀಬಹುದು. 6ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವಿದೇಶಿ ಸಾಹಿತ್ಯ ಮತ್ತು ದೇಶೀಯ ಸಾಹಿತ್ಯದ ಕೃತಿಗಳನ್ನ ಗುರುತಿಸಿ ವಿಂಗಡಿಸಿ. ಸೊ ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ, ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ದೇಶೀಯ ಸಾಹಿತ್ಯಕ್ಕೆ ಬಂದ್ರೆ ಬುದ್ಧ ಚರಿತ ಮತ್ತೆ ರಾಜತರಂಗಿಣಿ ಇವು ದೇಶೀಯ ಸಾಹಿತ್ಯ. ವಿದೇಶೀಯ ಸಾಹಿತ್ಯಕ್ಕೆ ಬಂದ್ರೆ ದೀಪವಂಶ, ಇಂಡಿಕಾ, ಸಿಯುಕಿ, ಗೋಕೋಕಿ. ಸೊ ಇದಿಷ್ಟು ವಿದೇಶಿ ಸಾಹಿತ್ಯಗಳಾಗಿವೆ. ತದನಂತರ 7ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದ ಆಧಾರದ ವಿಧಗಳನ್ನ ಗುರುತಿಸಿ. ಸೊ ಇಲ್ಲಿ ಚಿತ್ರ ನೋಡಿ, ಇಲ್ಲಿ ಹಾಡು ಹೇಳ್ತಿರೋದು ಅಂದ್ರೆ ಇದು ಮೌಖಿಕ ಆಧಾರಗಳಿಗೆ ಬರುವಂತದ್ದು. 2ನೇ ಚಿತ್ರ ಅಲ್ಲಿ ಮಡಕೆಗಳನ್ನೆಲ್ಲ ಹಳೆ ಕಾಲದಲ್ಲಿ ಯಾವ ರೀತಿ ಇದೆ, ಸೊ ಅದು ಪ್ರಾಕ್ತನ ಆಧಾರಗಳಿಗೆ ಬರುವಂತದ್ದು. ಸೊ ಇಲ್ಲಿ ತಾಜ್ ಮಹಲ್ ಇದೆ, ಇದು ಒಂದು ಸ್ಮಾರಕಗಳು. ಸೊ ಇಲ್ಲಿ ನಾಣ್ಯಗಳಿದಾವೆ, ಹಾಗಾಗಿ ಇದು ನಾಣ್ಯಗಳಿಗೆ ಬರ್ತದೆ. ನೆಕ್ಸ್ಟ್ ಇಲ್ಲೂ ಸಹ ಒಂದು ಸ್ಮಾರಕ ಇದೆ, ಇದನ್ನ ಸ್ಮಾರಕಗಳ ಆಧಾರಗಳಿಗೆ ಬರುವಂತಹದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ, ಕೆಳಗೆ ನೀಡಿರುವಂತಹ ಪಟ್ಟಿಯನ್ನ ಗಮನಿಸಿ ಸಾಹಿತ್ಯ ಆಧಾರಗಳು ಮತ್ತೆ ಪ್ರಾಕ್ತನ ಆಧಾರಗಳನ್ನ ಪಟ್ಟಿ ಮಾಡಿ. ಸೊ ಸಾಹಿತ್ಯ ಆಧಾರ ಅಂದ್ರೆ ಕೃತಿಗಳು, ಸಿಯುಕಿ, ಜನಪದ ಗೀತೆ, ಕೌಟಿಲ್ಯನ ಅರ್ಥಶಾಸ್ತ್ರ, ಜನಪದ ಕಥೆಗಳು, ತಾಳೆಗರಿಗಳು, ಇವೆಲ್ಲ ಸಾಹಿತ್ಯ ಆಧಾರ. ಪ್ರಾಕ್ತನ ಆಧಾರಗಳಿಗೆ ಬಂದ್ರೆ ಅಲ್ಮಿಡಿ ಶಾಸನ, ಕಲ್ಲಿನ ರಥ, ನಾಣ್ಯಗಳು, ಮಡಕೆ ಕುಡಿಕೆಗಳು, ಶಾಲೆಯ ಶಿಲಾವಿನ್ಯಾಸ, ಶಿಲಾ ಶಾಸನಗಳು, ಇವಿಷ್ಟು ಪ್ರಾಕ್ತನ ಆಧಾರಗಳಿಗೆ ಬರುವಂತಹದ್ದು. ನೆಕ್ಸ್ಟ್, ಒಂದು ವರ್ಷಕ್ಕೆ ಎಷ್ಟು ದಿನಗಳು ಅಂತ ಹೇಳಿ ಕೇಳಿದರೆ, ಸೊ ಒಂದು ವರ್ಷಕ್ಕೆ 365 ದಿನಗಳು. ಸೊ ದಶಕ ಎಂದರೆ ಎಷ್ಟು? ದಶಕ ಅಂತ ಹೇಳಿದ್ರೆ 10 ವರ್ಷಕ್ಕೆ ನಾವು ಒಂದು ದಶಕ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, ಈ ಪ್ರಶ್ನೆಗಳಿಗೆ ಉತ್ತರಿಸುವಿರಾ ಅಂತ ಕೇಳಿದ್ದಾರೆ. ಶತಕ ಅಂದರೆ 100 ವರ್ಷ, ಸಹಸ್ರಮಾನ ಅಂದ್ರೆ 1000 ವರ್ಷಗಳು. ನೆಕ್ಸ್ಟ್ 2ನೇ ಆಕ್ಟಿವಿಟಿಗೆ ಹೋಗೋಣ. ಕೆಳಗಿನ ಕೋಷ್ಟಕದಲ್ಲಿ ವರ್ಷಗಳನ್ನು ನೀಡಲಾಗಿದೆ, ಇವುಗಳ ಶತಮಾನಗಳನ್ನ ಹೆಸರಿಸಿ ಮತ್ತು ಕೊಟ್ಟಿರುವ ಕಾಲವನ್ನ ರೇಖೆಗಳಲ್ಲಿ ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, 2023 ಇದು 21ನೇ ಶತಮಾನ, 1885 19ನೇ ಶತಮಾನ, 1950 20ನೇ ಶತಮಾನ, 599 6ನೇ ಶತಮಾನ, 1498 15ನೇ ಶತಮಾನ, 350 4ನೇ ಶತಮಾನ, 1526 16ನೇ ಶತಮಾನ, 320 4ನೇ ಶತಮಾನ, 1757 18ನೇ ಶತಮಾನ. ನೆಕ್ಸ್ಟ್ 3ನೇದು, ಕೋಷ್ಟಕದಲ್ಲಿ ಕೊಟ್ಟಿರುವ ಘಟನೆಗಳಿಗೆ ಘಟಿಸಿದ ವರ್ಷಗಳನ್ನ ಬರೆದು ಇವುಗಳು ಯಾವ ಶತಮಾನದಲ್ಲಿ ಬರುತ್ತವೆ ಎಂದು ಕಂಡುಹಿಡಿಯಿರಿ. ಸೊ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು 1947, ಇದು 20ನೇ ಶತಮಾನಕ್ಕೆ ಬರುತ್ತೆ. ನೀವು ಹುಟ್ಟಿದ್ದು 2003, ಇದು 21ನೇ ಶತಮಾನ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು 1857, ಇದು ಒಂದು 19ನೇ ಶತಮಾನಕ್ಕೆ ಬರುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು 1600, ಇದು 17ನೇ ಶತಮಾನ. ಕರ್ನಾಟಕ ರಾಜ್ಯವು ಏಕೀಕರಣಗೊಂಡಿದ್ದು 1956, ಸೊ ಅದು 20ನೇ ಶತಮಾನಕ್ಕೆ ಬರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ನಿಮ್ಮ ಕುಟುಂಬದ ವಿವಿಧ ಘಟನೆಗಳನ್ನ ಈ ಕೆಳಗಿನ ಘಟನೆಗಳ ಕಾಲರೇಖೆಯನ್ನು ಗುರುತಿಸಿ ಬರೆಯಿರಿ. ಸೊ ಅಲ್ಲಿ ಮದುವೆ ಇರ್ಬೋದು, ಜನನ, ಮರಣ, ಶಾಲೆಗೆ ಸೇರಿದ ಇವುಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೇಳಿದ್ದಾರೆ. ಸೊ 1900 ನಾನು ಇಲ್ಲೊಂದಷ್ಟು ಕೊಟ್ಟಿದ್ದೀನಿ, ನೀವು ಇದನ್ನೇ ಬರಿಬೇಕು ಅಂತ ಇಲ್ಲ. ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಇದೆ ಅದನ್ನ ನೀವು ಬರಿಬಹುದು. 1975 ತಂದೆಯ ಜನನ, 1980 ತಾಯಿಯ ಜನನ, 2005 ನನ್ನ ತಂದೆ ತಾಯಿಯ ಮದುವೆ, 2009 ನನ್ನ ಜನನ, 2012 ನನ್ನ ಸಹೋದರನ ಜನನ, 2015 ನಾನು ಶಾಲೆಗೆ ಸೇರಿದ ವರ್ಷ. ಸೊ ಇದಿಷ್ಟು ಮಕ್ಕಳ ನಿಮಗೆ ಕಲಿಕಾ ಫಲ 1ರಲ್ಲಿ ಬರುವಂತಹ ಪ್ರಶ್ನೆಗಳು. ಸೊ ಇದಿಷ್ಟು ನಿಮಗೆ ಮಕ್ಕಳ ಶೀರ್ಷಿಕೆ 1ರಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೇನೆ. ಸೊ ತದನಂತರ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಶೀರ್ಷಿಕೆ 2 ಭಾರತದ ಭೌಗೋಳಿಕತೆ ಮತ್ತು ಪ್ರಾಗೈತಿಹಾಸ ಕಾಲ, ಸೊ ಇದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿಯ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.